ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಇವತ್ತಿನ ಎಪಿಸೋಡು ಅಸ್ತಮ ಮತ್ತು ಕಫ. ಅಸ್ತಮಕ್ಕೆ ಕಫ ಬರ್ತಾಯಿದ್ರೆ ಅವರಿಗೆ ಈ ಕಲರ್ ಥೆರಪಿಯಿಂದ ಅದನ್ನು ಪರಿಹಾರ ಮಾಡ್ಬೋದು. ಅದಕ್ಕೆ 2 ಕಲರ್ ಬೇಕು, ಒಂದು ಸ್ಕೈ ಬ್ಲೂ ಮತ್ತೊಂದು ಆರೆಂಜ್. ಈ 2 ಕಲರಿಂದ ಅಸ್ತಮವನ್ನು ಕಡಿಮೆ ಮಾಡ್ಬೋದು. ಮೊದಲು ನಿಮ್ಮ 2 ಕೈ ಕಿರುಬೆರಳು ಈ ಕಫ ಜಾಯಿಂಟ್, ಒಂದನೇ ಜಾಯಿಂಟು ವಾತ ಪಿತ್ತ ಕಫ, ಈ 3ನೇ ಜಾಯಿಂಟಿಗೆ ಸ್ಕೈ ಬ್ಲೂ 1 ರೌಂಡು. ಇದು ವಾತ, ಫಸ್ಟ್ ಜಾಯಿಂಟು ವಾತ ಜಾಯಿಂಟು, ಇದು ಪಿತ್ತ, ಇದು ಕಫ. ಇದು 3ನೇ ಜಾಯಿಂಟಿಗೆ ಈ ಥರ ಸ್ಕೈ ಬ್ಲೂ 1 ರೌಂಡು, ಒಂದು ರಿಂಗು ಸ್ಕೈ ಬ್ಲೂ. ಅದ್ರ ಮೇಲಗಡೆ ಈ ಆರೆಂಜ್ 1 ರಿಂಗ್. ಅದೇ ರೀತಿ ಈ 2 ಕೈಗೂ ಬಲಗೈಗೂ ಎಡಗೈಗೂ 1 ರೌಂಡು ಸ್ಕೈ ಬ್ಲೂ. ಅದ್ರ ಮೇಲಗಡೆ ಆರೆಂಜ್. ಈ ಥರ 2 ಕೈಗೂ 1 ರೌಂಡು ಸ್ಕೈ ಬ್ಲೂ, 1 ರೌಂಡ್ ಆರೆಂಜ್, 2 ಕಿರುಬೆರಳು ಬುಡಕ್ಕೆ ಹಾಕ್ಬೇಕು. ಇದು ಕಂಟಿನ್ಯೂ ಆಗಿ ಒಂದು 3 ವಾರ 4 ವಾರ ಹಾಕ್ಬೇಕು. ಅದೇ ರೀತಿ ನಿಮ್ಮ ಲಂಗ್ ರಿಪ್ಲೇಸ್ ಬರುತ್ತೆ ಇಲ್ಲಿ ಇದನ್ನ ಈ ಥರ ಪ್ರೆಸ್ ಮಾಡ್ಬೇಕು. ಈ ಥರ ಡೈಲಿ ದಿನ ಈ ಥರ ಪ್ರೆಸ್ ಮಾಡ್ತಾ ಬಂದರೆ ಲಂಗ್ಸ್ ಪ್ರಾಬ್ಲಮಿಂದ ಅಸ್ತಮ ಉಸಿರಾಟ ಸಮಸ್ಯೆ ಬರುತ್ತೆ. ಅಸ್ತಮ ಬರ್ತಾ ಇರುತ್ತೆ. ಈ ಥರ ಪ್ರೆಸ್ ಮಾಡಿ ಇದಕ್ಕೆ ಪರ್ಪಲ್ ಕಲರ್ ತಗೋಬೇಕು. ಈ ಪರ್ಪಲ್ ಕಲರಿಂದ ನಂಬರ್ 1 ಅಂತ ಬರಬೇಕು. ಈ ಲಂಗ್ಸ್ ಈ ರೀತಿ ನಂಬರ್ 1 ಅಂತ ಬರೋದು ಸಾಕು. ಈ ರೀತಿ ಈ ಕಲರ್ ಹಚ್ಚಬೇಕು, ಇಲ್ಲಿ ಪ್ರೆಸ್ ಮಾಡ್ಬೇಕು. ಇದನ್ನ ನಂಬರ್ 1 ಅಂತ ಪರ್ಪಲ್ ಕಲರ್ ಬರೀಬೇಕು. ಈ ರೀತಿ ಬರಿತಾ ಬಂದರೆ ನಿಮ್ಮ ಅಸ್ತಮ ಕಫ ಅದೆಲ್ಲ ಸಂಪೂರ್ಣವಾಗಿ ಕ್ಲಿಯರ್ ಆಗ್ತಾ ಬರುತ್ತೆ. 3 ವಾರ ಅಥವಾ 4 ವಾರ ಆಗ್ತಿರಿ ಸಾಕು, ಸಂಪೂರ್ಣವಾಗಿ ಅಸ್ತಮ ಕಡಿಮೆ ಆಗ್ತಾ ಬರುತ್ತೆ. ಈ ವಿಡಿಯೋವನ್ನು ಎಲ್ಲ ಫ್ರೆಂಡ್ಸ್ಗಳಿಗೆ ಹೆಚ್ಚು ಶೇರ್ ಮಾಡಿ. ಇದು ಯಾರಿಗೆ ಸಮಸ್ಯೆ ಇದೆ ಅವರಿಗೆ ಅನುಕೂಲ ಆಗುತ್ತೆ. ಮತ್ತು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.